ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಥೈರಾಯ್ಡ್ ಕುರಿತು ಸಾಕಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅಂದರೆ ಈ ಥೈರಾಯ್ಡ್ ಸಮಸ್ಯೆ ಯಾಕೆ ಬರುತ್ತೆ, ಯಾರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ, ಇದರ ಗುಣಲಕ್ಷಣಗಳೇನು, ಇದರಲ್ಲಿ ಟೈಪ್ಸ್ ಇದೆಯಾ, ಇದರಿಂದ ನಾವು ದೂರ ಇರೋದು ಹೇಗೆ ಅನ್ನೋದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆಲ್ಲ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ದಸ್ತಗಿರ್ ಅವರು ತಿಳಿಸ್ಕೊಡ್ತಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸೋಣ. ಹಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಹೇಗಿದ್ದೀರಾ ಡಾಕ್ಟರ್? ಎಸ್ ಡಾಕ್ಟರ್, ಇವತ್ತಿನ ನಮ್ಮ ಆರೋಗ್ಯ ಸಮಸ್ಯೆ ಅಂತಂದ್ರೆ ಅದು ಥೈರಾಯ್ಡ್. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ಸಮಸ್ಯೆ ಕಾಡ್ತಾ ಇದೆ ಅಂತಾನೆ ಹೇಳಬಹುದು. ಅಂಡ್ ಥೈರಾಯ್ಡ್ ಅಂದ ತಕ್ಷಣ ನಮ್ಗೆಲ್ರಿಗೂ ಕೂಡ ತಟ್ಟಂತ ನೆನಪಿಗೆ ಬರೋದು ಅಂದ್ರೆ ಗಂಟ್ಲಲ್ಲಿ ದಪ್ಪ ಗುಳ್ಳೆ ಬಂದ್ಬಿಡುತ್ತೆ, ಸ್ವೆಲ್ಲಿಂಗು, ನೋಡೋದಕ್ಕಾಗೋದಿಲ್ಲ ಅಂತ ನಾವು ಅನ್ಕೋತೀರಿ. ಬಟ್ ಅದು ನಮ್ಮ ಗಂಟ್ಲಿನ ಒಳಭಾಗದಲ್ಲಿ ಇನ್ನೂ ಸಾಕಷ್ಟು ಸಮಸ್ಯೆಗಳನ್ನ ಕೊಡುತ್ತೆ, ಕಿರಿಕಿರಿಯನ್ನ ಅನುಭವಿಸ್ಬೇಕಾಗುತ್ತೆ. ಅದು ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಮೊದಲಿಗೆ ಈ ಥೈರಾಯ್ಡ್ ಯಾಕೆ ಬರುತ್ತೆ, ಇದರ ಲಕ್ಷಣಗಳು ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡಿ. ನೋಡಿ, ಥೈರಾಯ್ಡ್ ಅಂದರೆ ನಮ್ಮೊಂದು ದೇಹದ ಒಂದು ಪ್ರಮುಖ ಅಂಗ. ನೋಡಿ, ನಮ್ಮ ದೇಹದಲ್ಲಿ ಟೆಂಪರೇಚರ್ ಮೇಂಟೈನ್ ಮಾಡಲಿಕ್ಕೆ, ಇಮೋಷನ್ಸ್ ಎಲ್ಲ ಮೇಂಟೈನ್ ಮಾಡಲಿಕ್ಕೆ, ಸೊ ಈ ಥೈರಾಯ್ಡ್ ಅನ್ನೋದು ತುಂಬ ಅವಶ್ಯಕವಾದ ಒಂದು ಅಂಗವಾಗಿದೆ. ನೋಡಿ, ಈ ಥೈರಾಯ್ಡು ಇವಾಗ ಜನರಲ್ಲಿ ಹೇಳಬೇಕಾದ್ರೆ ತುಂಬ ಜನರಿಗೆ ಕಾಡ್ತಾ ಇದೆ. ವಿದೌಟ್ ಸಿಂಪ್ಟಮ್ ಇರ್ಬೋದು, ಅಸಿಂಪ್ಟಮ್ಯಾಟಿಕ್ ಅಂತ ಹೇಳ್ತಾರೆ. ಯಾಕಂದರೆ ಒಂದು 2 ಡಿಕೇಡ್ಸಿಂದ ಈ ಥೈರಾಯ್ಡ್ ಸಮಸ್ಯೆ ಜಾಸ್ತಿ ಕಾಡ್ತಾ ಇದೆ ಜನರಿಗೆ. ಓಕೆ. ಯಾಕಂತ ಹೇಳಿದರೆ ನೋಡಿ, ಥೈರಾಯ್ಡು ಇಸ್ ನಾಟ್ ಓನ್ಲಿ ಡಿಪೆಂಡ್ ಆನ್ ಅವರ್ ಇಮೋಷನ್ಸ್ ಅಂತ ಹೇಳ್ಬೋದು. ನಾವು ಫುಡ್ ತಿನ್ನೋದು, ನಮ್ಮ ಊಟೋಪಚಾರ, ನಮ್ಮ ನಡವಳಿಕೆ, ಇದೆಲ್ಲದಕ್ಕೂ ಅನುಗುಣ ಆಗ್ತದೆ ಯಾವುದು ಥೈರಾಯ್ಡ್. ಸೊ ಈ ಥೈರಾಯ್ಡ್ ಅನ್ನೋ ಒಂದು ಭಾಗ ಏನಿದೆ, ನಮ್ಮ ಗಂಟ್ಲಿನ ಒಂದು ಹೈಪೋಥಲಾಮಸ್ ಅಂತ ಹೇಳ್ತೇವೆ, ಅದ್ರ ಕೆಳಗಿರ್ತದೆ. ಸೊ ಅದಕ್ಕೆ ಹೇಳ್ತಾರೆ ಆ್ಯಡಮ್ಸ್ ಆ್ಯಪಲ್ ಅಂತ ಹೇಳ್ತಾರೆ. ಓಕೆ. ಸೊ ಇಲ್ಲಿ ಸಿಚುವೇಟೆಡ್ ಇದೆ ಇದು. ಸೊ ಇದರಲ್ಲಿ 2 ಥರ ಸಹ ಲೋಬ್ಸ್ ಇದೆ, ರೈಟ್ ಮತ್ತು ಲೆಫ್ಟ್ ಲೋಬ್ ಅಂತ. ಸೊ ಈ ಥೈರಾಯ್ಡು ಸ್ವಲ್ಪ ಕೋಲ್ಡ್ ಆದರೆ ಬಾಡಿಯಲ್ಲಿ ಏನಾದರೂ ಸ್ವಲ್ಪ ಹವಾಮಾನ ವೈಪರೀತ್ಯ ಆಯಿತು, ಸೊ ಆವಾಗ ತಕ್ಷಣ ಒಬ್ಬರಿಗೆ ಗಂಟ್ಲು ನೋವು ಅಂತ ಹೇಳ್ತಾರೆ. ಹಾಂ, ಈ ಗಂಟ್ಲು ನೋವು ಪದೇ ಬಂದರೆ ಸೊ ಈ ಒಂದು ನೆಕ್ಕಿನ ಪಾರ್ಟು ಸೆನ್ಸಿಟಿವ್ ಆಗಿಬಿಡ್ತು, ಸೂಕ್ಷ್ಮ ಆಗಿಬಿಡುತ್ತದೆ. ಸೊ ಸೂಕ್ಷ್ಮ ಆದರೆ ಆಟೋಮೆಟಿಕ್ಲಿ ಅಲ್ಲಿ, ಯಾಕಂದರೆ ಥೈರಾಯ್ಡ್ ಅಂದರೆ ಒಂದು ಗ್ಲ್ಯಾಂಡು, ಒಂದು ಗ್ರಂಥಿ ಕನ್ನಡದಲ್ಲಿ ಹೇಳಬೇಕಾದ್ರೆ. ಸೊ ಈ ಗ್ರಂಥಿ ತುಂಬ ಸೆನ್ಸಿಟಿವ್ ಆಗಿಬಿಡ್ತಮ್ಮ. ಸೊ ಕಂಟಿನ್ಯೂಸ್ ಆಗಿ ಅದು ಎಫೆಕ್ಟ್ ಆಗ್ತಾ ಇದೆ, ರಿಕರೆನ್ಸಿ ಎಫೆಕ್ಟ್ ಆಗ್ತಾಯಿದೆ, ಗಂಟ್ಲು ನೋವೆಲ್ಲ ಬರ್ತಾ ಇದೆ ಅನ್ನುವಾಗ ಅವ್ರದ್ರಲ್ಲಿ ಥೈರಾಯ್ಡೈಟಿಸ್ ಆಗ್ಬೋದು. ಥೈರಾಯ್ಡೈಟಿಸ್ ಅಂತ ಹೇಳಿದರೆ ಥೈರಾಯ್ಡಿನ ಸೋಂಕು, ಐಟಿಸ್ ಅಂದರೆ ಇನ್ಫೆಕ್ಷನ್, ಸೋಂಕು ಅಂತ ಹೇಳ್ತಾರೆ. ಹಾಂ. ಸೊ ಈ ಒಂದು ಸೋಂಕು ಕಂಟಿನ್ಯೂಸ್ ಆದರೆ, ರಿಕರೆಂಟ್ ಆದರೆ, ಪದೇ ಅವರಿಗೆ ಎಫೆಕ್ಟ್ ಆಗ್ತಾಯಿದ್ರೆ, ಸೊ ಆ ಥೈರಾಯ್ಡ್ ಭಾಗದಲ್ಲಿ ಡಿಸ್ಫಂಕ್ಷನ್ ಉಂಟಾಗ್ತದೆ. ಯಾಕಂತ ಹೇಳಿದರೆ ನೋಡಿ, ತುಂಬ ಥರದ ಈಗ ಡಿಸೀಸಸ್ ಹೇಳಬೇಕಾದ್ರೆ ತುಂಬ ಥರ ಡಿಸೀಸಸ್ ಇದೆ. ಸೊ ಡಿಸೀಸಸ್ಸಲ್ಲಿ ಮೇಯ್ನು ಥೈರಾಯ್ಡ್ ಏನಂತ ಹೇಳಿದರೆ ನಮ್ಮ ಇಡೀ ದೇಹದ ಒಂದು ಏನು ಹೇಳ್ತಾರೆ, ಒಂದು ಟೆಂಪರೇಚರ್ ಇರ್ಬೋದು, ನಮ್ಮ ಗ್ರೋತ್ ಇರ್ಬೋದು, ನಮ್ಮ ಇಮೋಷನ್ಸ್ ಇರ್ಬೋದು, ಇದೆಲ್ಲ ಆ್ಯಕ್ಚುಲಿ ಎಫೆಕ್ಟ್ ಆಗಿಬಿಡ್ತದೆ. ಸೊ ಹಾಗೆ ಈ ಒಂದು ಪ್ರಾಬ್ಲಮ್ಮು ಕಂಟಿನ್ಯೂ ಆಗ್ತಾ ಇರ್ಬೋದು. ಎಸ್ ಡಾಕ್ಟರ್, ಮತ್ತೊಂದು ಕಡೆ ಈ ಥೈರಾಯ್ಡ್ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಕೂಡ ಅಂದರೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ ಅಂತಲೇ ಹೇಳಬಹುದು. ಅದು ಚಿಕ್ಕ ಮಕ್ಕಳಿರಬಹುದು, ಹಾಗೆ ಮೆನ್ ಇರಬಹುದು, ವುಮೆನ್ ಇರಬಹುದು. ಈ ಥೈರಾಯ್ಡು ನಾವು ಗಮನಿಸಬೇಕಾದ್ರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಬರೋದಕ್ಕೆ ಕಾರಣ ಏನು, ಹಾಗೆ ನಿಮ್ಮ ಪ್ರಕಾರ ಯಾರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ? ಅಂದರೆ ಏಜ್ ಫ್ಯಾಕ್ಟರ್ ವೈಸ್ ಇರಬಹುದು, ಹಾಗೆ ಮೆನ್ ಅಲ್ಲ ಅಥವಾ ವುಮೆನ್ಸ್ ಅಲ್ಲ. ಸೊ ಇದಕ್ಕೆ ನಿಮ್ಮ ಆನ್ಸರ್ ಏನಾಗಿರುತ್ತೆ? ನೋಡಿ, ಥೈರಾಯ್ಡ್ ಬರಲಿಕ್ಕೆ ನಾನಾ ಥರದ ಕಾರಣಗಳಿದೆ. ಈಗ ಹೇಳಬೇಕಾದ್ರೆ ಒಂದು ಫ್ಯಾಮಿಲಿ ಟೆಂಡೆನ್ಸಿ ಇರ್ಬೋದು. ಸೊ ಜೆನೆಟಿಕ್ ಅಂತ ಹೇಳ್ತಾರೆ. ಸೊ ಜೆನೆಟಿಕಲಿ ಸಪೋಸ್ ಅವ್ರಿಗೆ ತಾತ ಯಾರಿಗಾದರೂ ಅವ್ರ ತಂದೆ ತಾಯಿಗೋ, ಸೊ ಅವರಿಗಿದ್ರೆ ಒಂದು 70% ಬರುವ ಸಾಧ್ಯತೆಗಳಿದೆ. ಈಗ ನೀವು ನೋಡ್ತಾ ಇದ್ದೀರಿ, ಎಷ್ಟೋ ಥರದ ಡಿಸೀಸಸ್, ನಿಮಗೆ ಡಯಾಬಿಟಿಸ್ ಸಿಗುತ್ತೆ, BP ಸಿಗುತ್ತೆ. ಇಟ್ಸ್ ನಾಟ್ ಓನ್ಲಿ ಡಿಪೆಂಡ್ ಆನ್ ಅವರ್ ಕಂಜನೈಟನ್, ಓನ್ಲಿ ಕಂಜನೈಟನ್ ಅಂತಲ್ಲ, ಅಂದರೆ ಲೈಕ್ ನಮ್ಮ ಹೆರಿಡಿಟ್ರಿ ಇರ್ಬೋದು, ವಂಶ ಪಾರಂಪರ್ಯವಾಗಿ ಬರ್ತದೆ ಅಂತ ಹೇಳ್ತಾರೆ ಒಬ್ಬರು. ಸೊ ಅದು ಒಂದು 70% ಪಾಸಿಬಿಲಿಟಿ ಇದೆ. ಸೊ ಜೆನೆಟಿಕ್ ಬರುತ್ತೆ. ಆದರೆ ಬರುತ್ತೆ ಅಂತ ನಾವು ಕಾಲ ಮೇಲೆ ಕಾಲ ಕೂತ್ಕೊಂಡ್ರೆ ಆಗೋದಿಲ್ಲ. ಯಾಕಂದ್ರೆ ಅದಕ್ಕೂ ನಾವು ಫೇಸ್ ಮಾಡಬೇಕು. ನಿಜ. ಹಾಂ.
ಯಾಕಂತ ಹೇಳಿದರೆ ಒಂದು ಡಿಸೀಸ್ ಬರ್ತಾನೆ ಅಂತ ಹೇಳಿದರೆ ಆ ಡಿಸೀಸ್ ಬರೋಕ್ಕಿಂತ ಮುಂಚೆ ಏನಾದ್ರು ಪ್ರಿಕಾಷನ್ಸ್ ತಗೋಬೇಕು. ಈಗ ನೋಡಿ ನಾವು ಏನೆಲ್ಲ ಫುಡ್ ತಿಂತೇವೆ ಎಲ್ಲದರಲ್ಲೂ ಅಡಲ್ಟ್ರೇಷನ್ ಇದೆ. ಈಗ ಯಾವುದು ನಿಮಗೆ ಪ್ಯೂರಿಟಿ ಸಿಗೋದಿಲ್ಲ. ಈವನ್ ಎಷ್ಟೋ ಜನ ಡೈಲಿ ಫ್ರೂಟ್ಸೇ ತಿಂತಾರೆ, ಡೈಲಿ ಹೆಲ್ದಿ ತಿಂತಾರೆ, ಆದರೆ ಅವರಿಗೆ ಡಯಾಬಿಟಿಸ್ ಬಂತು, ಸಡನ್ ಡಯಾಬಿಟಿಸ್ ಬಂತು, ಸಡನ್ BP ಬಂತು. ಹ್ಯಾಕೆ ಬಂತು? ಯಾಕಂತ ಹೇಳಿದರೆ ಫುಡ್ಡು ಒಂದು ಮೇನ್ ಕಾಸ್ ಆಗಿರುತ್ತೆ ಇದಕ್ಕೆ. ಸೊ ಅದು ನೋಡಬೇಕು. ಮತ್ತು ಹೇಳ್ಬೇಕಾದ್ರೆ ದೇಹದಲ್ಲಿ ಮೆಗ್ನೀಷಿಯಮ್ ಮಿನರಲ್ಸ್, ಅದರಲ್ಲಿ ಸ್ಪೆಷಲಿ ಮೆಗ್ನೀಷಿಯಮ್ ಮತ್ತು ಜಿಂಕ್, ಈ ಎರಡು ಅಂಶಗಳು ಸಾಕಷ್ಟು ಇರಬೇಕು ದೇಹದಲ್ಲಿ. ಇಲ್ದಿರ ಏನಾಗುತ್ತೆ ಅಂತ ಹೇಳಿದರೆ ಈ ಒಂದು ಗ್ಲ್ಯಾಂಡಿನ ಒಂದು ಫಂಕ್ಷನ್ನು ಸ್ಲೋ ಆಗಿಬಿಡ್ತದೆ. ಯಾಕಂದರೆ ಈ ಒಂದು ಜಿಂಕ್ ಮತ್ತು ಮೆಗ್ನೀಷಿಯಮು ಇದು ಬ್ರೈನಿಗೂ ಮತ್ತು ನಮ್ಮ ದೇಹದ ಮೂಮೆಂಟ್ಸಿಗೆ, ನರ್ವ್ ಫಂಕ್ಷನಿಗೆ, ಸೊ ಎಲ್ಲದಕ್ಕೂ ಇದು ಪ್ರಮುಖ ಆಗಿರ್ತದೆ. ಸೊ ಅದು ಡೆಫಿಷಿಯನ್ಸಿ ಆದರೆ ಥೈರಾಯ್ಡ್ ಸಮಸ್ಯೆ ಬರ್ಬೋದು. ಹಾಗೆ ಸೊ ತುಂಬ ಥರದ ಕಾರಣಗಳಿದೆ. ಸ್ಟ್ರೆಸ್ ಇರ್ಬೋದು, ಮತ್ತು ಸೆಡೆಂಟ್ರಿ ಹ್ಯಾಬಿಟ್ ಇರ್ಬೋದು, ಮತ್ತು ಸಪೋಸ್ ನಾನು ಆವಾಗಲೇ ಹೇಳಿದೆ ಥೈರಾಯ್ಡೈಟಿಸ್ ಅಂತ ಹೇಳಿದೆ. ಸೊ ಥೈರಾಯ್ಡಿನ ಗ್ಲ್ಯಾಂಡಿನ ಸೋಂಕು ಇದು ಕಂಟಿನ್ಯೂ ಆಗ್ತಾ ಹೋದರೆ ಸೊ ಅವ್ರಿಗೆ ಥೈರಾಯ್ಡ್ ಡಿಸ್ಫಂಕ್ಷನ್ ಆಗುತ್ತೆ. ಯಾಕಂದರೆ ನೋಡಿ, 2 ಹಾರ್ಮೋನ್ ಅದರಿಂದ ಉತ್ಪತ್ತಿ ಆಗುತ್ತೆ, 3 ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಒಂದು TSH ಅಂತ, ಮತ್ತೊಂದು T3 T4. ಈ T3 T4 ಥೈರಾಯ್ಡ್ ಗ್ಲ್ಯಾಂಡಿಂದ ಉತ್ಪತ್ತಿ ಆಗುತ್ತೆ. TSH ನಮ್ಮ ಬ್ರೈನಲ್ಲಿ ಪಿಟ್ಯೂಟರಿ ಅಂತ ಒಂದು ಗ್ರಂಥಿ ಇದೆ, ಆ ಗ್ರಂಥಿಯಿಂದ ಉತ್ಪತ್ತಿ ಆಗುತ್ತೆ. ಈ TSH ಸಫಿಷಿಯೆಂಟ್ ಸೆಕ್ರಿಷನ್ ಆಗ್ತಾ ಇದೆ, ಆದರೆ ಈ ಥೈರಾಯ್ಡ್ ಗಂಡು ಸ್ವಲ್ಪ ಅಂಡರ್ ಆ್ಯಕ್ಟಿವ್ ಆಗುತ್ತೆ. ಅವಾಗೇನಾಗುತ್ತೆ, ಇದು ಅಂದರೆ ಯಥಾಚ್ಛವಾಗಿದ್ದ ಬ್ಲಡ್ಡಲ್ಲಿ ಸೇರಿಕೊಳ್ಳುತ್ತೆ ಯಾವುದು TSH ವ್ಯಾಲ್ಯೂ. ಆವಾಗ ನಮ್ಮ ದೇಹದಲ್ಲಿ ವೀಕ್ನೆಸ್ ಆಗೋದು, ಮೂಡ್ ಸ್ವಿಂಗ್ಸ್ ಆಗೋದು, ದೇಹದ ವೆಯ್ಟ್ ಜಾಸ್ತಿ ಆಗೋದು, ಇದೆಲ್ಲ ಕಾರಣ ಆಗುತ್ತೆ. ಸೊ ಹಾಗೆ T3 ಮತ್ತು T4 ಟ್ರೈ ಅಯೋಡೋಥೈರೋನಿನ್ ಮತ್ತೊಂದು ಥೈರಾಕ್ಸಿನ್ ಅಂತ ಹೇಳ್ತಾರೆ. ಥೈರಾಕ್ಸಿನ್ ಅಂದರೆ ನಿಮ್ಮ T4, ಟ್ರೈ ಅಯೋಡೋಥೈರೋನಿನ್ ಅಂತ ಹೇಳಿ T3. ಇದೆಲ್ಲದಕ್ಕೂ ವ್ಯಾಲ್ಯೂಸ್ ಇದೆ. ಈಗ ಎಷ್ಟೋ ಜನ ನೋಡಿ 0.9ಇಂದ 4.5ವರೆಗೆ ಐಡಿಯಲ್ ವ್ಯಾಲ್ಯೂಸ್ ಅಂತ ಹೇಳ್ತಾರೆ. ಯಾವುದು TSH. ಅದರಲ್ಲಿ ನಾವು ಡಿವೈಡ್ ಮಾಡಬೇಕಾದ್ರೆ ಥೈರಾಯ್ಡಲ್ಲಿ 2 ಥರದ ಮೇಯ್ನ್ ಕಾಣೋದು, ಒಂದು ಹೈಪೋಥೈರಾಯ್ಡ್ ಮತ್ತು ಮತ್ತೊಂದು ಹೈಪರ್ ಥೈರಾಯ್ಡಿಸಮ್ ಅಂತ. ಇದು ಎರಡಕ್ಕೂ ಬೇರೆ 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 ಥರದ ಸಿಂಪ್ಟಮ್ಸ್ ಇದೆ. ಹೇಳಬೇಕಾದ್ರೆ ಒಂದೊಂದು ಥೈರಾಯ್ಡಿಗೆ ಒಂದು ಕಮ್ಮಿ ಪಕ್ಷ ಒಂದು 10ರಿಂದ 15 ಸಿಂಪ್ಟಮ್ಸ್ ಇದೆ. ಅದರಲ್ಲಿ ಎಲ್ಲದೂ ಬರೋದಿಲ್ಲ, ಆದರೆ ಬರೋದು ಒಂದು 5-6 ಥರದ ಸಿಂಪ್ಟಮ್ಸ್ ಬರುತ್ತೆ. ಹಾಗೆ ನಿಜಕ್ಕೂ ಒಳ್ಳೆಯ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀರಾ ಡಾಕ್ಟರ್. ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇರ್ತೀರಾ. ಸೊ ನಿಮಗೂ ಕೂಡ ಥೈರಾಯ್ಡ್ ಸಮಸ್ಯೆ ಇದೆ, ಸೊ ಒಂದಷ್ಟು ಡೌಟ್ಗಳಿದೆ, ಅದನ್ನು ಕ್ಲಾರಿಫೈ ಮಾಡ್ಕೋಬೇಕು, ಡಾಕ್ಟರ್ ಹತ್ರ ಮಾತಾಡಬೇಕು ಅಂತ ಅನ್ಸಿದ್ರೆ ನಾವು ಇಲ್ಲಿ ತೋರಿಸ್ತಾ ಇರುವಂತಹ ನಂಬರ್ಗೆ ನೇರವಾಗಿ ಕರೆ ಮಾಡಿ ಡಾಕ್ಟರ್ ಹತ್ರ ಮಾತನಾಡಬಹುದು. ಕೇವಲ ಥೈರಾಯ್ಡ್ ಸಮಸ್ಯೆ ಇದ್ದರೆ ಮಾತ್ರ ಅಲ್ಲ, ಆರೋಗ್ಯ ಸಮಸ್ಯೆ ಬೇರೆ ಬೇರೆ ಸಮಸ್ಯೆಗಳಿದ್ರೂ ಕೂಡ ನೀವು ಡಾಕ್ಟರ್ ಒಂದಿಗೆ ಮಾತನಾಡಬಹುದು. ಡಾಕ್ಟರ್, ನಾನು ಹೇಳ್ತಾ ಇದ್ದೆ, ಇತ್ತೀಚಿನ ದಿನಗಳಲ್ಲಿ ಪುಟ್ಟ ಮಕ್ಕಳಿಗೂ ಕೂಡ ಥೈರಾಯ್ಡ್ ಸಮಸ್ಯೆ ಬರ್ತಾ ಇದೆಯಲ್ಲ, ಸೊ ಇದು ಮೇನ್ ರೀಸನ್ ಏನು ಅಂತ ನೋಡಿಮ್ಮ. ಈಗ ಮಗು ಹುಟ್ಟೋಕ್ಕಿಂತ ಮುಂಚೆ ಈಗ ದೇಹದಲ್ಲಿ ಅಮ್ಮನ ಒಳಗಡೆ ಈಗ ಫೀಟಸ್ ಅಂತ ಹೇಳ್ತಾರೆ. ಸೊ ಫೀಟಸಲ್ಲಿ ಡೆವಲಪ್ಮೆಂಟು ಮತ್ತು ಮಗುವಿಗೆ ಸರಿಯಾಗಿ ಪೋಷಕಾಂಶ ಸಿಗದಿದ್ರೆ, ಈಗ ನೋಡಿ ಎಷ್ಟೋ ಜನ ಲ್ಯಾಕ್ ಆಫ್ ಮೆಡಿಕಲ್ ನಾಲೆಜ್ ಅವ್ರು ಇರ್ತಾರೆ. ಇವಾಗಂತೂ ಎಲ್ರಿಗೂ ಅಡ್ವಾನ್ಸ್ಡ್ ಇದೆ, ಗೊತ್ತಾಗುತ್ತೆ ಎಲ್ರಿಗೂ. ಆದರೆ ಏನು ಮಾಡ್ತಾರೆ, ಇನಿಷಿಯಲಿ ಅದನ್ನು ಟೆಸ್ಟ್ ಮಾಡ್ತಾರೆ, ಜಸ್ಟ್ ಫಾರ್ ಎ ಪ್ರಿಕಾಷನ್ ಮಾಡ್ಕೊಳ್ಬೇಕು, ಮ್ಯಾಂಡೇಟರಿ, ಇಯರ್ಲಿ ಒಂದ್ಸಲ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ಸೊ ಗ್ರೋತ್ ಆಗ್ತಾ ಇರುವಾಗ, ಫೀಟಸಿನ ಗ್ರೋತ್ ಆಗ್ತಾ ಇರೋ ಮಗು ಗ್ರೋತ್ ಆಗ್ತಾ ಇರುವಾಗ ಸಪೋಸ್ ಅಮ್ಮನ ದೇಹದಲ್ಲಿ ವೀಕ್ನೆಸ್ ಇದೆ, ಸರಿಯಾಗಿ ಊಟ ಮಾಡ್ತಾ ಇಲ್ಲ, ತುಂಬ ವಾಮಿಟಿಂಗ್ಸ್ ಆಗ್ತಾ ಇದೆ, ಪ್ರೀ ಅಕ್ಲಾಂಪ್ಸಿಕ್ ಕಂಡೀಷನ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಆ ಕಂಡೀಷನ್ ಜಾಸ್ತಿ ಇದೆ, ದೇಹದಲ್ಲಿ BP ಜಾಸ್ತಿ ಆಗ್ತಾ ಇದೆ. ಸೊ ಆವಾಗೇನಾಗುತ್ತೆ, ಮಗುವಿಗೆ ಸಫಿಷಿಯೆಂಟು ಪೋಷಕಾಂಶ ಸಿಗೋದಿಲ್ಲ. ಆವಾಗೇನಾಗುತ್ತೆ, ಈ ಒಂದು ಥೈರಾಯ್ಡ್ ಸಮಸ್ಯೆಯೂ ಆಗ್ಬೋದು. ಯಾಕಂತ ಹೇಳಿದರೆ ಕಂಜನೈಟ್ ಅಂತ ನಾವು ಹೇಳಿದೆ, ಕಂಜನೈಟಲ್ ಫ್ಯಾಕ್ಟರ್ ಅಂತ ಒಂದು ಹೇಳಿದೆ. ಕಂಜನೈಟಲ್ ಅಂತ ಹೇಳಿದರೆ ಹುಟ್ಟುವಾಗಲೇ ಸ್ಟಾರ್ಟ್ ಆಗಿದೆ ಅವನಿಗೆ. ಈಗ ಒಬ್ಬೊಬ್ಬರಿಗೆ ಹುಟ್ಟುವಾಗಲೇ ಡಯಾಬಿಟಿಸ್ ಇರುತ್ತೆ, ಆದರೆ ಅಸಿಂಪ್ಟಮ್ಯಾಟಿಕ್ ಇರುತ್ತೆ, ಸಿಂಪ್ಟಮ್ಸ್ ಇರೋದಿಲ್ಲ. ಆದರೆ ಇದರಲ್ಲಿ ಥೈರಾಯ್ಡಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಮಗು ಒಳಗಿರುವಾಗಲೇ ಅವರಿಗೆ ಥೈರಾಯ್ಡ್ ಬಂದರೆ ಸೊ ಮಗುವಿನ ಗ್ರೋತ್ ಆಗೋದಿಲ್ಲ, ಸ್ಟಂಟೆಡ್ ಗ್ರೋತ್ ಅಂತ ಹೇಳ್ತಾರೆ, ಅಬ್ನಾರ್ಮಲಿಟಿ ಗ್ರೋತು ಇಲ್ದಿರೋ ಸ್ವಲ್ಪ ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ ಆಗುತ್ತೆ. ಅದರಲ್ಲಿ ಅದಕ್ಕೆ ಹೇಳ್ತಾರೆ, ಒಂದು ಹಾರ್ಮೋನ್ ಇದೆ, ಒಂದು ಡಿಸೀಸ್ ಇದೆ, ಸಿಂಡ್ರೋಮ್ ಇದೆ, ಅದಕ್ಕೆ ಹೇಳ್ತಾರೆ ಟರ್ನರ್ ಸಿಂಡ್ರೋಮ್ ಅಂತಾರೆ. ಅದರಲ್ಲಿ X ಕ್ರೋಮೋಸೋಮು ಡೆಫಿಷಿಯೆಂಟ್ ಇರುತ್ತೆ, ಗೊತ್ತಾಯ್ತಾ. ಸೊ
ಇದೆಲ್ಲ ತುಂಬ ಥರದ ಫೇಸಸ್ ಮಾಡಬೇಕಾಗುತ್ತೆ. ಸಪೋಸ್ ಅಮ್ಮನಿಗೆ ಥೈರಾಯ್ಡ್ ಇದೆ, ಯಾಕಂತ ಹೇಳಿದರೆ ಇವಾಗ ನೀವು ಥೈರಾಯ್ಡು ಡ್ಯೂರಿಂಗ್ ಪ್ರೆಗ್ನೆನ್ಸಿ ಚೆಕ್ ಮಾಡಿದರೆ ಒಂದು 10ರಲ್ಲಿ ಒಂದು 5 ಜನರಿಗೆ ಥೈರಾಯ್ಡ್ ಇದೆ. ಓಕೆ, ಅಷ್ಟು ರೇಷಿಯೋಸ್ ಆಗಿದೆ ಈಗ. ಯಾಕಂತ ಹೇಳಿದರೆ ನೋಡಿ, ಒಂದು ಕ್ಯೂರಿಯಾಸಿಟಿ, ಆ ಕ್ಯೂರಿಯಾಸಿಟಿಯಲ್ಲಿ ಮನುಷ್ಯ ಸೆನ್ಸಿಟಿವ್ ಆಗಿಬಿಡ್ತಾನೆ. ಆ ಸೆನ್ಸಿಟಿವ್ ಆದರೆ ಒಂದಾನು ಡಿಸೀಸಿಗೆ ಒಂದು ತುತ್ತಾಗ್ತಾನೆ. ಸೊ ಯಾಕಂದರೆ ಥೈರಾಯ್ಡ್ ಅಂದರೆ ಡಿಸೀಸ್ ಅಲ್ಲ, ಇಟ್ಸ್ ಜಸ್ಟ್ ಇಂಬ್ಯಾಲೆನ್ಸ್ ಇನ್ ಯುವರ್ ಬಾಡಿ. ಯಾಕಂದರೆ ಒಬ್ಬೊಬ್ಬರು ದಪ್ಪ ಆಗ್ತಾರೆ ಪ್ರೆಗ್ನೆನ್ಸಿ ಡೆಲಿವರಿ ಆದ ನಂತರ ದಪ್ಪ ಆಗ್ತಾ ಹೋಗ್ತಾರೆ. ಯಾಕಂದರೆ ಅವ್ರಿಗೆ ಥೈರಾಯ್ಡ್ ಇದೆ ಅಂತ ಹೇಳೋದಲ್ಲ, ಥೈರಾಯ್ಡ್ ಇರ್ಬೋದು, ಟೆಸ್ಟ್ ಮಾಡ್ಕೋಬೇಕು. ಆದರೆ ಥೈರಾಯ್ಡ್ ಇದೆ ಅಂತ ನಾವು ಟೆಸ್ಟ್ ಮಾಡಿದ ನಂತರ ನಮ್ಮಷ್ಟಕ್ಕೆ ನಾವು ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ಳೋದು ಸರಿಯಲ್ಲ. ಎಷ್ಟು ಮಾಡ್ಕೊಳ್ತಾರೆ. ಈಗ ಎಲ್ರಿಗೂ ಹೇಳಬೇಕಾದ್ರೆ ಥೈರಾಯ್ಡ್ ಅಂತ ನೀವು ಗೂಗಲ್ ಹಾಕಿ ಎಲ್ಲ ಮೆಡಿಸಿನ್ಸ್ ಎಲ್ಲ ಬರುತ್ತೆ. 25 mcg, 50 mcg, 100 mcg, ಅವರು ಅಷ್ಟಕ್ಕೆ ಅವರು ಟ್ರೀಟ್ಮೆಂಟ್ ಮಾಡ್ಕೊಳ್ತಾರೆ. ಆ ಥರ ಮಾಡ್ಕೋಬಾರ್ದು. ಯಾಕಂದರೆ ಒಂದು ಗೈಡೆನ್ಸ್ ಬೇಕು. ಯಾವುದೇ ಒಂದು ಪ್ರಾಬ್ಲಮ್ ಬರಲಿ ಅದ್ರ ಪ್ರಕಾರ ನಾವು ಗೈಡೆನ್ಸ್ ಪ್ರಕಾರ ಹೋದರೆ ಸೊ ಅದೊಂದು ಹಂತಕ್ಕೆ ಬರ್ಬೋದು. ಯಾಕಂದರೆ ಎಷ್ಟೋ ಜನ ಹೇಳ್ತಾರೆ, ಸರ್ ಥೈರಾಯ್ಡ್ ಬಂದರೆ ಲೈಫ್ ಲಾಂಗ್ ಮೆಡಿಸಿನ್ ತಗೋಬೇಕು. ಆ ಥರ ವಿಚಾರ ಏನಿಲ್ಲಮ್ಮ. ಯಾಕಂದ್ರೆ ನೋಡಿ, ಒಂದು ಡಿಸೀಸು ಕ್ಯೂರ್ ಆಗುವಂಥ ಡಿಸೀಸ್. ಹೌದು, ನೋಡಿ ಥೈರಾಯ್ಡ್ ಅಂದರೆ ಕ್ಯೂರ್ ಅಂತಲ್ಲ, ಆ್ಯಕ್ಚುಲಿ ಇದನ್ನು ಮೇಂಟೈನ್ ಮಾಡಬೇಕು, ಬ್ಯಾಲೆನ್ಸ್ ಮಾಡೋದಷ್ಟೇ. ಯಾಕಂದರೆ ಈಗ ಡಯಾಬಿಟೀಸು ಡಿಸೀಸ್ ಅಲ್ಲ, ಡಯಾಬಿಟೀಸು ಒಂದು ದೇಹದಲ್ಲಿ ಆಗಿರೋ ಒಂದು ವೈಪರೀತ್ಯ, ಅದರ ಡಿಸೀಸ್ ಅಂತ ಹೇಳೋಕ್ಕಾಗೋದಿಲ್ಲ. ಸ್ವಲ್ಪ ಇದು ಬ್ಲಡ್ಡಲ್ಲಿ ಸ್ವಲ್ಪ ಶುಗರ್ ಅಂಶ ಜಾಸ್ತಿ ಇದೆ, ಅವ್ರೇನಾದರೂ ಥೈರಾಯ್ಡಲ್ಲಿ TSH ವ್ಯಾಲ್ಯೂ ಜಾಸ್ತಿ ಇದೆ, T3 T4 ವ್ಯಾಲ್ಯೂ ಜಾಸ್ತಿ ಇದೆ. ಯಾಕೋಸ್ಕರ ಬಂತು? ನಾವು ಹೋಮಿಯೋಪತಿಯಲ್ಲಿ ಅದೇ ನಾವು ಫಸ್ಟ್ ನೋಡ್ತೇವೆ. ಯಾಕೋಸ್ಕರ ಬಂತು, ಯಾವಾಗ ಸ್ಟಾರ್ಟ್ ಆಯಿತು, ಇದಕ್ಕೇನು ಕಾಸ್ ಫಸ್ಟ್ ಏನು? ಈಗ ಡ್ಯೂರಿಂಗ್ ಪ್ರೆಗ್ನೆನ್ಸಿಯಲ್ಲಿ ಬಂತು, ಯಾಕೆ ಬಂತು? ಪ್ರೆಗ್ನೆನ್ಸಿ ಇರುವಾಗ ಏನಾದರೂ ಸ್ಟ್ರೆಸ್ ಆಯಿತೋ, ಅವ್ರೇನಾದರೂ ಒಂದು ಇಮೋಷ್ನಲ್ ಥಿಂಗ್ ಇದೆಯೋ, ಏನಾದರೂ ಒಂದಿರುತ್ತೆ. ಯಾಕಂದರೆ ನೋಡಿ, ಸೆಕ್ರೇಟ್ ಆಗೋದು ಬ್ರೈನಿಂದ, ಯಾವುದು TSH ಹಾರ್ಮೋನ್, ಆಯಿತಾ? ಸೊ ಅಲ್ಲಿ ಬ್ರೈನಲ್ಲೇ ಸ್ವಲ್ಪ ಗಡಬಡಿದ್ರೆ ಏನು ಮಾಡ್ತೀರಿ? ಅದನ್ನು ಕರೆಕ್ಟ್ ಮಾಡಬೇಕು. ಆ ಕಾಸನ್ನು ಇರಾಡಿಕೇಟ್ ಮಾಡಿದರೆ ಡೆಫಿನೆಟ್ಲಿ ಯು ವಿಲ್ ಓವರ್ಕಮ್. ಯಾಕಾಗೋದಿಲ್ಲ? ಬ್ಯಾಲೆನ್ಸ್ ಮಾಡಲಿಕ್ಕೆ 100% ಆಗುತ್ತೆ ಹೇಳಬೇಕಾದ್ರೆ. ಯಾಕಂದರೆ ನೋಡಿ, ಮತ್ತೊಂದು ಏನಂತ ಹೇಳಿದರೆ, ಎಲ್ಲ ಏಜಿಗೆ ಒಂದೇ ರೇಷಿಯೋ ಇರೋದಿಲ್ಲ, ಏಜ್ ಪ್ರಕಾರ ರೇಷಿಯೋದಲ್ಲಿ ಚೇಂಜಸ್ ಆಗುತ್ತೆ. ಹಾಗೆ ಸೊ ಹಾಗಾದರೆ ಹೆಣ್ಣು ಮಕ್ಕಳಲ್ಲಿ ಆಫ್ಟರ್ ಪ್ರೆಗ್ನೆನ್ಸಿ ಈ ಸಮಸ್ಯೆ ಹೆಚ್ಚಾಗಿ ಬರ್ಬೋದು. ಓಕೆ ಡಾಕ್ಟರ್, ಆ್ಯಂಡ್ ಇದರಲ್ಲಿ ಟೈಪ್ಸ್ ಏನಾದರೂ ಇದೆಯಾ ಅಂತ? ನೋಡಿ, ಮೇನ್ ಟೈಪ್ ಹೇಳಬೇಕಾದ್ರೆ ಹೈಪೋ ಮತ್ತು ಅವಾಗ ಹೇಳಿದೆ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳಿದೆ. ಮತ್ತೊಂದು ಥೈರಾಯ್ಡ್ ನೋಡ್ಯೂಲ್ಸ್ ಅಂತ ಹೇಳ್ತಾರೆ, ಮತ್ತೊಂದು ಥೈರಾಯ್ಡೈಟಿಸ್ ಅಂತ ಹೇಳ್ತಾರೆ. ಇದು 4 ಥರದ ಒಂದು ಡಿವೈಡ್ ಮಾಡ್ಬೋದು. ಹೈಪೋಥೈರಾಯ್ಡಿಸಮ್ ಅಂದರೆ ಏನು? TSH ವ್ಯಾಲ್ಯೂ ದೇಹದಲ್ಲಿ ಕಮ್ಮಿ ಆಗೋದು. ಹೈಪರ್ ಥೈರಾಯ್ಡಿಸಮ್ ಅಂದ್ರೇನು? T3 T4 ವ್ಯಾಲ್ಯೂ ಜಾಸ್ತಿ ಆಗೋದು. ಸೊ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಥೈರಾಯ್ಡ್ ಗ್ಲ್ಯಾಂಡು ಫಂಕ್ಷನ್ ಕೆಲಸ ಮಾಡ್ತಾ ಇರುವಾಗ ದೇಹದಲ್ಲಿ ಅಯೋಡಿನ್ ಅಂಶ ಕಮ್ಮಿ ಆಯಿತು. ಆವಾಗ ಏನಾಗುತ್ತೆ? ಈ ಒಂದು TSH ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ 4.5 ಒಳಗಿರಬೇಕು, ಗೊತ್ತಾಯ್ತಾ? ಸೊ ಅದು ಮ್ಯಾಂಡೇಟರಿ ಅಂತಲ್ಲ, ನಮ್ಮ ಬುಕ್ಕಲ್ಲಿ ಕೊಟ್ಟಿದ್ದಾರೆ 4.5 to 5, ಗೊತ್ತಾಯ್ತಾ? ಇಷ್ಟು ಇರಬೇಕು. ಆದರೆ ಅದನ್ನು ನಾವು ಕನ್ಫರ್ಮ್ ಆಗಿ ತಗೋಬಾರ್ದು. ಈಗ ನೋಡಿ, ಡೈಲಿ 1-2 ದಿವಸಕ್ಕೊಂದ್ಸಲ ಟೆಸ್ಟ್ ಮಾಡಿದ್ರೂ ಫ್ಲಕ್ಚುಯೇಷನ್ ಇರುತ್ತೆ ರೇಂಜಲ್ಲಿ. ನಾವು ಅದನ್ನೇ ಫಿಕ್ಸ್ ಇಟ್ಕೋಬಾರ್ದು. ಎಷ್ಟೋ ಜನ ಫಿಕ್ಸ್ ಇಟ್ಕೊಡ್ತಾ, ನಾನು ಟ್ಯಾಬ್ಲೆಟ್ ತಗೊಳ್ತಾ ಇದ್ದೇನೆ, ಪರವಾಗಿಲ್ಲ ಸರ್, ಇದೆ ವಿದಿನ್ ಎ ರೇಂಜ್ ಇದ್ದೇನೆ. ನೋ, ಇಟ್ಸ್ ಎ ರಾಂಗ್ ಥಿಂಗ್. ಯಾಕಂದರೆ ಆ ಟ್ಯಾಬ್ಲೆಟ್ 1 ದಿವಸ ಬಿಟ್ಟು ನೋಡಿ, 2-3 ದಿವಸ ಟೆಸ್ಟ್ ಮಾಡಿ. ಮತ್ತು ಎಷ್ಟೋ ಜನ ಟೆಸ್ಟ್ ಮಾಡೋಕೆ ಏನು ಮಾಡ್ತಾರೆ? ಡಾಕ್ಟರ್, ಒಬ್ಬರು ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡೋಣ. ಹಲೋ ಸರ್, ಮಾತಾಡಿ. ನಿಮ್ಮ ಹೆಸರು? ಮೇಡಮ್ ಕಾಶಿಫ್. ಎಲ್ಲಿಂದ ಕರೆ ಮಾಡಿದ್ದೀರಾ? ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್. ಹಲೋ. ಹಾಂ, ನಮಸ್ತೆ, ಹೇಳಿ ಸರ್. ಅದು ಗಂಟ್ಲಲ್ಲಿ ಪ್ರಾಬ್ಲಮ್ ಇದೆ. ಹಾಂ, ತೋರಿಸಿದ್ದೆ ತುಕ್ಕೂರಲ್ಲೆಲ್ಲ. ಓಕೆ, ಒಂದು ಸ್ವಲ್ಪ ಅಂದರೆ ಸರಿಯಾಗುತ್ತೆ, ಒಂದು 10 ನಿಮಿಷ. ಹಲೋ. ಹಾಂ, ಮಾತಾಡಿ. ಓ, ಅದು ತೋರಿಸ್ದೆ, ಏನು ಒಂದು ಮಾತಾಡಿ ನುಂಗ್ದಲ್ಲ, ಅವಾಗ ಕಡಿಮೆ ಇತ್ತು. ಓಕೆ, ಹಾಂ, ಸರಿ. ಅಂದರೆ ಓನ್ಲಿ ಗಂಟ್ಲನ್ನು ನೋವು ಇದೆಯಾ, ಬೇರೆ ಏನೋ ತೊಂದರೆ ಇದೆಯಾ? ಇಲ್ಲ ಅಷ್ಟೇ. ಗಂಟ್ಲನ್ನು ಅಂದರೆ ಪದೇ ನೋವು ಬರ್ತಾ ಇರ್ತದೆ, ಹೇಗದು? ನೋವು ಇಲ್ಲ ಸರ್, ಬ್ಲ್ಯಾಕ್ ಆಗಿಬಿಡುತ್ತೆ. ಬ್ಲ್ಯಾಕ್ ಆಗಿಬಿಡುತ್ತಾ? ಹಾಂ. ಓಕೆ, ಅಂದರೆ ಗಂಟ್ಲಲ್ಲಿ ಒಳಗಡೆ ಬ್ಲ್ಯಾಕ್ ಆಗುತ್ತಾ, ಹೊರಗಡೆನಾ?
ಒಳಗಡೆ ಬ್ಲಾಕ್ ಆಗುತ್ತೆ. ಸರಿ, ಓಕೆ. ಸರಿ, ಈಗ ಏನಂತ ಹೇಳಿದರೆ ಪದೇ ಪದೇ ನಿಮಗೆ ಕೋಲ್ಡಿನ ಒಂದು ಇದು ಸೈನ್ ಇದ್ದರೆ ಸೊ ಅದರಿಂದ ಕಂಜೆಷನ್ ಆಗುತ್ತೆ ಗಂಟಲು. ನಾವಾಗಲೇ ಹೇಳಿದೆ, ಯಾಕಂತ ಹೇಳಿದರೆ ಗಂಟ್ಲಿನ ಪದೇ ಪದೇ ಸೋಂಕಾದರೆ ಅದು ಥೈರಾಯ್ಡ್ ಸಮಸ್ಯೆಗೂ ಕಾರಣ ಆಗ್ಬೋದು, ಹೇಳಲಿಕ್ಕಾಗೋದಿಲ್ಲ. ಸೊ ಅದನ್ನು ರಿಕರೆನ್ಸಿ ಮಾಡ್ಕೋಬೇಡಿ. ಒಬ್ಬೊಬ್ಬರು ಆಪ್ರೇಷನ್ ಮಾಡ್ಕೊಳ್ತಾರೆ, ಒಬ್ಬೊಬ್ಬರು ಟಾನ್ಸಿಲ್ ತಕ್ಕೊಳ್ತಾರೆ. ಇದನ್ನು ಯಾವತ್ತೂ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ನೋಡಿ, ಯಾವುದೇ ಒಂದು ಪ್ರಾಬ್ಲಮ್ ಪದೇ ಪದೇ ಬರೋದು ಅಂತ ಹೇಳಿದರೆ ಆ ಪ್ರಾಬ್ಲಮ್ ಆ ಒಂದು ವಸ್ತುವಿನ ಅದನ್ನು ಬಿಸಾಕೋದಲ್ಲ, ಕಟ್ ಮಾಡಿ ತೆಗೋದಲ್ಲ. ಯಾಕಂತ ಹೇಳಿದರೆ ಸಪೋಸ್ ಅದು ತುಂಬ ಒಂದು ಸ್ಟೇಜಿಗೆ ಹೋಗಿದೆ, ಕ್ಯಾನ್ಸರ್ ಸ್ಟೇಜಿಗೆ ಹೋಗಿದೆ, ಟ್ಯೂಮರ್ ಆಗಿದೆ, ಆವಾಗ ಹೋಗ್ಬೋದು. ಆದರೆ ನಿಮಗೆ ಗಂಟ್ಲು ನೋವು ಪದೇ ಪದೇ ಆಗ್ತಾಯಿದೆ, ಟಾನ್ಸಿಲ್ ಅಂತ ಹೇಳ್ತಾರೆ ಎಷ್ಟೋ ಜನ. ಸೊ ಆ ಟಾನ್ಸಿಲೈಟಿಸು ಈಗ ಹೇಳ್ತಾರೆ ಅಕಾರ್ಡಿಂಗ್ ಟು ಅಲೋಪತಿಕ್ ಕಾನ್ಸೆಪ್ಟು 5ರಿಂದ 6 ಸಾರಿ ಇಯರಿಗಾದರೆ, ಒನ್ಸ್ ಇನ್ ಇಯರ್ ಆದರೆ, ಅಂದರೆ 5 to 6 ಟೈಮ್ಸ್ ಇಯರ್ಲಿ ಆದರೆ ಅದನ್ನು ಟಾನ್ಸಿಲನ್ನು ಆಪ್ರೇಟ್ ಮಾಡಿ ತೆಗಿಬೇಕಂತ ಹೇಳ್ತಾರೆ. ಅದು ತೆಗೆದ ನಂತರ ಎಷ್ಟೋ ಜನರಿಗೆ ಹೆಲ್ತ್ ಇಶ್ಯೂಸ್ ಬರ್ತದೆ. ಯಾಕಂದರೆ ಇದು ನಾನು ಎಷ್ಟೋ ಪೇಷಂಟಲ್ಲಿ ನೋಡಿದ್ದೇನೆ. ಟಾನ್ಸಿಲಕ್ಟಮಿ ಮಾಡಿಬಿಡ್ತಾರೆ. ಅದು ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ಆ ಒಂದು ಒಳಗಡೆ ಈಗ ನಾವು ಉಸಿರಾಟ ತಗೊಳ್ಳುವಾಗ ಎಷ್ಟೋ ಕ್ರಿಮಿಕೀಟಗಳು ಒಳಗೆ ಹೋಗುತ್ತೆ. ಅದ್ರ ಜೊತೆ ಏನಾಗುತ್ತೆ ಅಂತ ಹೇಳಿದರೆ ಈ ಕ್ರಿಮಿಕೀಟಗಳು ಆ ಟಾನ್ಸಿಲಲ್ಲೇ ಬ್ಲಾಕ್ ಆಗುತ್ತೆ ಸ್ವಲ್ಪ. ಆವಾಗ ಏನಾಗುತ್ತೆ, ಈ ಟಾನ್ಸಿಲ್ ಪ್ರೊಟೆಕ್ಟ್ ಮಾಡುತ್ತೆ ಅದು ಒಳಗೆ ಹೋದ ನಾನು. ಅದೇನಾಗುತ್ತೆ, ಸಪೋಸ್ ಅವರಿಗೆ ಕೋಲ್ಡ್ ಟೆಂಡೆನ್ಸಿ ಜಾಸ್ತಿ ಇದೆ, ಅಲರ್ಜಿ ಟೆಂಡೆನ್ಸಿ ಜಾಸ್ತಿ ಇದೆ, ಆವಾಗ ಅದು ಟಾನ್ಸಿಲ್ ಫೆಲ್ ಆಗುತ್ತೆ, ಟಾನ್ಸಿಲ್ ಊತ ಆಗುತ್ತೆ. ಸೊ ಆವಾಗ ನಮಗೆ ಅದು ಟಾನ್ಸಿಲ್ ಒಂದು ಪಾಸಿಟಿವ್ ರಿಸಲ್ಟನ್ನು ಕೊಡುತ್ತೆ, ಪಾಸಿಟಿವ್ ಒಂದು ಫೀಡ್ಬ್ಯಾಕನ್ನು ಕೊಡುತ್ತೆ. ಯಾಕಂತ ಹೇಳಿದರೆ ಎಷ್ಟೋ ಜನ ಅದನ್ನು ಆಪ್ರೇಟ್ ಮಾಡ್ಲಿಕ್ಕೆ ಹೋಗ್ತಾರೆ, ಮತ್ತು ಎಷ್ಟೋ ಜನ ಥೈರಾಯ್ಡೆಕ್ಟಮಿ ಮಾಡ್ಕೊಳ್ತಾರೆ. ಥೈರಾಯ್ಡಲ್ಲಿ ನೋಡ್ಯೂಲ್ಸ್ ಫಾರ್ಮೇಷನ್ ಆಗಿದೆ, ಗಂಟಿದೆ ಅಂತ ಹೇಳ್ತಾರೆ. ಆ ಗಂಟಿಗೆ ಆಪ್ರೇಟ್ ಮಾಡಿಬಿಡ್ತಾರೆ. ಮತ್ತೊಂದು 5-6 ತಿಂಗಳ ನಂತರ, 1 ವರ್ಷದ ನಂತರ ಪುನಃ ಅವರಿಗೆ ಥೈರಾಯ್ಡ್ ಸಮಸ್ಯೆ ಬರುತ್ತೆ. ಥೈರಾಯ್ಡ್ ಗಂಟು ಗ್ಲ್ಯಾಂಡು ಊತ ಬರುವ ಚಾನ್ಸಸ್ ಇರ್ತದೆ. ಆದರೆ ಅದನ್ನು ಯಾವತ್ತೂ ಆಪ್ರೇಟ್ ಮಾಡ್ಲಿಕ್ಕೆ ಹೋಗಬೇಡಿ. ಒಬ್ಬೊಬ್ಬರು ಆಪ್ರೇಟ್ ಎಷ್ಟೋ ಜನ ಮಾಡ್ಕೊಂಡಿದ್ದಾರೆ, ಅವರ ವಯಸ್ಸನ್ನು ಕಳ್ಕೊಂಡಿದ್ದಾರೆ ಅವರು. ಮತ್ತೊಬ್ಬರು ಅರ್ಜುನ್ ಅಂತ ಕರೆ ಮಾಡಿದ್ದಾರೆ. ಹಲೋ, ನಮಸ್ಕಾರ ಅರ್ಜುನ್ ಅವರು, ಎಲ್ಲಿಂದ ಕರೆ ಮಾಡಿದ್ದೀರಾ? ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ ಸರ್. ನಮಸ್ತೆ ಸರ್. ಹೇಳಿ ಸರ್, ನಮಗೆ ಕೈ ಒಂದೇ ಕಡೆ ನೋವು. ಹಾಂ, ಕೈ ಎಡಗಡೆ ಕೈ ಕಾಲು ನೋವು. ಸರಿ. ಅರ್ಜುನ್ ಅವರೇ, ನೀವು ಟಿವಿ ನೋಡ್ಕೊಂಡು ಮಾತಾಡ್ತಿದ್ರೆ ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ನಿಮ್ಮ ಧ್ವನಿ ನಮ್ಗೆ ಸ್ಪಷ್ಟವಾಗಿ ಕೇಳಿಸ್ತಿಲ್ಲ. ಹಿಂದೆ ಕೈ ಕಾಲು ನೋವು. ಹೋಗಿ ಹಾಸ್ಪಿಟಲ್ಗೆಲ್ಲ ಹೋಗ್ತಿದ್ರೆ ಓಕೆ, ಅವರು ಟ್ಯಾಬ್ಲೆಟ್ ಕೊಟ್ಟರು, ಸಿರಪ್ ಕೊಟ್ಟರು, ಅವಾಗ ಒಂದು ಕಡೆ ನೋವು ಜಾಸ್ತಿ. ಸರಿ. ಅಂದರೆ ಏನಂತ ಹೇಳಿದ್ದಾರೆ ಅವರು? ಡಾಕ್ಟರ್ ಏನಂತ ಹೇಳಿದ್ದಾರೆ ಈಗ? ಇಸಿಜಿ ಮಾಡ್ತಿದ್ರು ನಾರ್ಮಲ್ ಐತೆ. ಓಕೆ. ಆಮೇಲೆ ಎಕೋ ಟೆಸ್ಟ್ ಮಾಡ್ತಿದ್ರು. ಸರಿ, ಅದು ನಾರ್ಮಲ್ ಐತೆ. ನಾರ್ಮಲ್ ಇದೆ. ಸರಿ. ಈಗ ಅಂದರೆ ಎಡಗಡೆ ಹೇಳಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಉಂಟು. ಈ ಟ್ಯಾಬ್ಲೆಟ್ ತಗೊಂಡ್ರೆ 1 ವಾರ 10 ದಿವಸ ತಗೊಂಡ್ರೆ ಅವಾಗ ಕೈ ನೋವು. ಸರಿ. ಏನು ಕೆಲಸ ಏನು ಮಾಡ್ತೀರಿ ನೀವು? ಸರ್, ಹೋಟ್ಲ್ ಕೆಲಸ. ಸರಿ, ಓಕೆ. ನೋಡಿ, ಈಗ ಲೆಫ್ಟ್ ಸೈಡು ಪೇಯ್ನು ಮತ್ತು ಕಾಲಲ್ಲಿ ಮತ್ತು ಕೈಯಲ್ಲಿ ಪೇಯ್ನ್ ಅಂತ ಹೇಳಿದರೆ ಅದನ್ನು ಕಾರ್ಡಿಯಕ್ ಸಮಸ್ಯೆ ಒಂದೇ ಅಂತ ಹೇಳೋದಲ್ಲ. ಒಬ್ಬೊಬ್ಬರಿಗೆ ಹೆವಿ ಗ್ಯಾಸ್ಟ್ರಿಕ್ ಇದ್ದರೂ ಆಗುತ್ತೆ, ಒಬ್ಬೊಬ್ರಿಗೆ ದೇಹದಲ್ಲಿ ತುಂಬ ಕೊರತೆಗಳು ಇದ್ದರೆ ಆಗುತ್ತೆ, ಒಬ್ಬೊಬ್ಬರಿಗೆ ಕಂಟಿನ್ಯೂಸ್ ಆಗಿ ಒಂದೇ ಸೈಡ್ ಮಾಡ್ಕೊಳ್ತಾರೆ, ರೈಟ್ ಸೈಡು ಲೆಫ್ಟ್ ಸೈಡು, ಅವರಿಗೂ ಆಗುತ್ತೆ. ಹೇಳಲಿಕ್ಕಾಗೋದಿಲ್ಲ. ಏನಂತ ಹೇಳಿದರೆ ನೋಡಿ, ಕಾರ್ಡಿಯಕ್ ಸಮಸ್ಯೆ ಒಂದು ಇರಾಡಿಕೇಟ್ ಮಾಡಲಿಕ್ಕೆ ಒಂದು ಅದನ್ನು ಎಕ್ಸ್ಕ್ಲೂಡ್ ಮಾಡಲಿಕ್ಕೆ ಬೇಕಾದರೆ ನಾವು ಅದನ್ನು ಟೆಸ್ಟ್ ಮಾಡ್ಬೋದು, ಮಾಡಬಾರ್ದಂತೇನಿಲ್ಲ. ಆದರೆ ಅದ್ರ ಜೊತೆ ಏನೋ ದೇಹದಲ್ಲಿ ಕೊರತೆ ಇದೆ ಅಂತ ನೋಡಬೇಕು. ನೋಡಿ, ಕೈ ಸೆಳೆಯೋದು, ಕಾಲು ಸೆಳೆಯೋದು, ಇದರಲ್ಲಿ ಯಾಕಂತ ಹೇಳಿದರೆ ಒಂದು ವಿಟಮಿನ್ B12 ಆರ್ ದೇಹದಲ್ಲಿ ಏನಾದರೂ ಮಿನರಲ್ಸ್ ಕಮ್ಮಿ ಇದ್ದರೆ ಆಗುತ್ತೆ, ಲವಣಾಂಶ ಕಮ್ಮಿ ಇದ್ದರೆ ಆಗುತ್ತೆ. ಸೆಕೆಂಡ್ ಪಾಯಿಂಟು, ಸಪೋಸ್ BP ಜಾಸ್ತಿ ಆದರೆ, ಸೊ BP ಒಂದೇ ಸಮಯಕ್ಕೆ ಒಂದು ಸರ್ಕಮ್ಸ್ಟೆನ್ಸಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಸ್ಟ್ರೆಸ್ ಆಗ್ಬೋದು, ಇದರಿಂದ ಲೆಫ್ಟ್ ಸೈಡ್ ಎಳಿಬೋದು, ಗೊತ್ತಾಯ್ತಾ? ಸೊ ಅದಕ್ಕೋಸ್ಕರ ಏನಿದ್ರೂ ಒಂದ್ಸಲ ಬಂದು ನಮ್ಮ ಮೀಟ್ ಆದರೆ ಒಳ್ಳೆಯದು. ಯಾಕಂತ ಹೇಳಿದರೆ ನಾವು ಜಸ್ಟ್ ಅದನ್ನು ಗೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಎಲ್ಲ ಡಿಸೀಸಸ್ಸು ಒಂದೊಂದು ಥರ ಸಿಮಿಲರ್ ಥರನೇ ಇರ್ತದೆ. ಆದರೆ ಅದನ್ನು ನಾವು ಫಿಕ್ಸು ಅದೇ ಡಿಸೀಸ್ ಅಂತ ಹೇಳಲಿಕ್ಕಾಗೋದಿಲ್ಲ. ಅದನ್ನು ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಮಾಡಬೇಕಾಗುತ್ತೆ. ಸೊ ಅದನ್ನು ಮಾಡಿದ ನಂತರ ಕರೆಕ್ಟಾಗಿ ನಿಮಗೆ ನಾವು ಕನ್ಕ್ಲೂಷನ್ ಕೊಡ್ಬೋದು ಯಾಕೋಸ್ಕರ ಇದನ್ನ ಪ್ರಾಬ್ಲಮ್ ಬರ್ತಾ ಇದೆ. ಎಸ್, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ಶಿವಕುಮಾರ್ ಅಂತ. ನಮಸ್ಕಾರ ಶಿವಕುಮಾರ್ ಅವರೇ. ಮೇಡಮ್ ನಮಸ್ತೆ. ಎಲ್ಲಿಂದ ಕರೆ ಮಾಡಿದ್ದೀರಾ? ತುಮಕೂರು ಮೇಡಮ್. ಜೋರಾಗಿ ಮಾತಾಡಿ ಸ್ವಲ್ಪ, ಡಾಕ್ಟರ್ ಇದ್ದಾರೆ. ಹಲೋ, ನಮಸ್ಕಾರ. ನಮಸ್ಕಾರ, ಹೇಳಿ. ತುಮಕೂರಿಂದ ಸರ್, ಶಿವಕುಮಾರ್ ಅಂತ ಹೇಳಿ. ಹೇಳಿ. ನಾನು ಸುಮಾರು ಆಗಲೇ ನಿಯರ್ಲಿ 10 years ಇಂದ ಥೈರಾಯ್ಡ್ ಇದೆ, ಹೈಪರ್. ಸರಿ, ಓಕೆ. ಹೈಪರ್ ಥೈರಾಯ್ಡಿಸಮ್. ಸರಿ. ಈಗಲೂ ಸಹ 100 mg ತಗೊಳ್ತಾ ಇದ್ದೀನಿ. ಓಕೆ.
ಹಾಂ ಹಾಂ ಸರಿ. ಇದರಿಂದ ಈ ಕ್ಯಾಲ್ಸಿಯಂ ತುಂಬಾ ಡೆಪಾಸಿಟ್ ಆಗ್ತಾ ಇರುತ್ತೆ, ಹಾಗಾಗಿ ಎಕ್ಸಾಕ್ಟ್ಲಿ ನೋಡಿ. ಅದು ಗಾಲ್ ಬ್ಲಾಡರ್ ಸ್ಟೋನ್ ಆಗಿ ಅದು ಕೂಡ ಸರ್ಜರಿ ಮಾಡಿಸ್ಕೊಂಡ್ರೆ. ಸರಿ, ಓಕೆ. ಅದು ಇನ್ನೇನಾರ ಬೇರೆ ಬೇರೆ ಸಮಸ್ಯೆಗಳಿಂದ. ಸರಿ, ಓಕೆ. ಅಲ್ಲ, ಬೇರೆ ಇನ್ನೇನಾದ್ರೂ ಸಮಸ್ಯೆಗಳಾಗುತ್ತಾ? ತುಂಬ ಆಗುತ್ತೆ ಸರ್, ಹೇಳಲಿಕ್ಕಾಗ. ನೋಡಿ, ನಾ ಆವಾಗಲೇ ಹೇಳಿದೆ 10ರಿಂದ 15 ಥರದ ಸಿಂಪ್ಟಮ್ಸ್ಗಳು ಬರುತ್ತೆ ಇದರಲ್ಲಿ, ಲಕ್ಷಣಗಳು. ಯಾಕಂತ ಹೇಳಿದರೆ, ಒಂದು ಹೇಳಬೇಕಾದ್ರೆ ನಿಮ್ಮ ತಲೆ ಕೂದಲಿಂದ ಹಿಡಿದು ಕಾಲಿನ ಬೆರಳಿವರೆಗೆ ಎಲ್ಲ ತೊಂದರೆ ಬರ್ಬೋದು ಥೈರಾಯ್ಡಲ್ಲಿ. ಆದರೆ ಎಲ್ಲ ಪ್ರಾಬ್ಲಮ್ಮು ಎಲ್ರಿಗೂ ಬರೋದಿಲ್ಲ. ಅದರಲ್ಲಿ ಒಂದು ಹೇಳಬೇಕಾದ್ರೆ ಒಂದು 5-6 ಥರದ ಸಮಸ್ಯೆಗಳು ಬರ್ಬೋದು ಅಷ್ಟೇ. ಎಲ್ಲ ಬರೋದಂತ ಏನಿಲ್ಲ, ಬರ್ಬೋದು, ಬರದೇ ಇರ್ಬೋದು, ಹೇಳಲಿಕ್ಕಾಗೋದಿಲ್ಲ. ಈಗ ನಿಮಗೆ ಗಾಲ್ ಬ್ಲಾಡರ್ ಸ್ಟೋನ್ ಅಂದಿದ್ದಾರೆ. ಗಾಲ್ ಬ್ಲಾಡರ್ ಸ್ಟೋನ್ ಅಂತ ಹೇಳಿದರೆ ಅದು ನಿಮ್ಮ ಬಾಡಿಯ ಇಂಡೈಜೆಷನ್ಗೆ ಸಂಬಂಧಪಟ್ಟದ್ದು, ಗ್ಯಾಸ್ಟ್ರೆಂಟ್ರಾಲಜಿ. ಯಾಕಂತ ಹೇಳಿದರೆ ಥೈರಾಯ್ಡಿಂದ ಬರೋದಿಲ್ಲ ಅದು. ಥೈರಾಯ್ಡಿಂದ ಒಂದು ಪ್ರಾಬ್ಲಮ್ ಬರುತ್ತೆ, ಸಪೋಸ್ ಕ್ಯಾಲ್ಸಿಯಂ ಡೆಪ್ಲಿಷನ್ಸಿ ಆಗಿದೆ, ಕ್ಯಾಲ್ಸಿಯಮಿನ ಒಂದು ಕೊರತೆಗಳು ಬರ್ಬೋದು ಥೈರಾಯ್ಡಲ್ಲಿ. ಸೊ ಅದರಲ್ಲಿ ನಿಮಗೆ ಸ್ಟೋನ್ ಫಾರ್ಮೇಷನ್ ಆಗಿರ್ಬೋದು. ಪಿತ್ತದ್ದಲ್ಲ, ನಿಮ್ಮ ಸ್ಟೋನ್ ಅಂದರೆ ಕಿಡ್ನಿಯಲ್ಲಿ ಅದೊಂದು ಆಗಿರ್ಬೋದು. ಮತ್ತು ನಿಮಗೆ ಥೈರಾಯ್ಡಿನ 10 ವರ್ಷದಿಂದ ಥೈರಾಯ್ಡಲ್ಲಿ ಸಫರ್ ಆಗ್ತಾ ಇದೆ ಅಂತ ಹೇಳಿದರೆ ತುಂಬ ಬಾಡಿ ಸೆನ್ಸಿಟಿವ್ ಆಗಿರ್ಬೋದು. ನಿಮ್ಮ ದೇಹದಲ್ಲಿ ಹಾರ್ಟ್ ಇರ್ಬೋದು, ಲಿವರ್ ಇರ್ಬೋದು, ಕಿಡ್ನಿ ಇರ್ಬೋದು, ಬ್ರೈನ್ ಇರ್ಬೋದು, ಇದೆಲ್ಲದಕ್ಕೂ ಅದು ಕಾಡ್ತದೆ 10 ವರ್ಷದಿಂದ ಇದ್ದರೆ. ಅದನ್ನು ನೀವು ಲೋ ಡೌನ್ ಮಾಡಬೇಕು ಸರ್. ಯಾಕಂತ ಹೇಳಿದರೆ ಬಾಡಿ ಯೂಸ್ ಟು ಆಗಬಾರ್ದು ಯಾವುದೇ ಒಂದು ಟ್ಯಾಬ್ಲೆಟಿಗೆ. ಅದು ಟ್ಯಾಬ್ಲೆಟಿಗೆ ಯೂಸ್ ಟು ಆಗಿಬಿಟ್ರೆ ಮತ್ತು ಲೈಫ್ ಲಾಂಗ್ ಅದೇ ತಗೋಬೇಕಾಗುತ್ತೆ, ಅದೇ ಒಂದು ಗೋಳು. ಮತ್ತು ಅದೇ ಒಂದು ಡಿಪ್ರೆಷನ್, ಅಯ್ಯೋ ದೇವರು, ಇದು ವರ್ಷಾನುಗಟ್ಟಲೆ ತಗೋಬೇಕಲ್ಲ ನಾನು ಅಂತ ಆ ಒಂದು ಡಿಪ್ರೆಷನಿಗೆ ಹೋಗ್ತಾರೆ. ಸೊ ಹೋಮಿಯೋಪತಿಯಲ್ಲಿ ನಾವು ಅದೇ ಥರ ಟ್ರೀಟ್ಮೆಂಟ್ ಮಾಡೋದು. ಜಾಸ್ತಿ ವರ್ಷ ಅಂತ ಹೇಳಿಲ್ಲ, ಒಂದು 2ರಿಂದ 3 ವರ್ಷದ ಒಳಗಡೆ ಅದನ್ನು ಕಂಟ್ರೋಲಿಗೆ ತರುವ ಹಾಗೆ ನಾವು ಮಾಡ್ತೇವೆ. ಎಸ್. ಮತ್ತೊಬ್ರು ಸವಿತಾ ಅಂತ ಕಾಲರ್ ಇದ್ದಾರೆ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ನಾಗರಬಾವಿಯಿಂದ. ಓಕೆ, ಮಾತಾಡಿ, ಡಾಕ್ಟರ್ ಇದ್ದಾರೆ. ಹಲೋ, ನಮಸ್ಕಾರಮ್ಮ. ನಮಸ್ತೆ ಸರ್. ಹೇಳಿಮ್ಮ. ಸರ್, ನನ್ನ ಮಗನಿಗೆ 11 ಇಯರ್ಸ್ ಇವಾಗ. ಹಾಂ. ಅವನಿಗೆ ಟಾನ್ಸಿಲ್ಸ್ ಇದೆ. ಓಕೆ. ಅಂದ್ರೆ 2 ಇಯರ್ಸ್ ಇಂದ ಇವಾಗ ಸ್ಟಾರ್ಟ್ ಆಗಿದೆ. ಓಕೆ. ಟ್ರೀಟ್ಮೆಂಟ್ ಅಂದ್ರೆ ಅಲೆಗ್ರಾ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಡಾಕ್ಟರ್. ಅಲೆಗ್ರಾ 120 ಕೊಟ್ಟಿದ್ದಾರಾ? ಹೌದೌದು ಸರಿ. ಹಾಂ, ಓಕೆ. ಅದು ಕೊಡ್ತಾ ಇದೀವಿ, ಮತ್ತೆ ಡ್ರಾಪ್ಸ್ ಕೊಟ್ಟಿದ್ದಾರೆ. ಸರಿ. ಅದು ಕೊಡ್ತಾ ಇದೀವಿ. ಬಟ್ ಅದು ಅವಾಗ ಅವನಿಗೆ ಕೋಲ್ಡ್ ಆಗ್ತಾನೆ ಇರುತ್ತೆ ಸರ್. ಸರಿ, ಕೋಲ್ಡ್ ಆಗ್ತಾನೆ ಇರ್ತದೆ. ಯಾಕಂತ ಹೇಳಿದ್ರೆ ನೋಡಿ, ಏನಂತ ಹೇಳಿದರೆ 2 ವರ್ಷದಿಂದ ಅವನಿಗೆ ಪದೇ ಅದು ರಿಕರೆನ್ಸಿ ಆಗ್ತದೆ ಅಂತ ಹೇಳಿದ್ರೆ ಯಾವತ್ತೂ ಸರ್ಜರಿ ಒಂದು ಮಾಡ್ಲಿಕ್ಕೆ ಹೋಗಬೇಡಿಮ್ಮ. ಸರ್ಜರಿ ಯಾವಾಗ ಮಾಡಬೇಕು? ಅನಿವಾರ್ಯತೆ ಇದ್ದರೆ, ಅವನಿಗೆ ಉಸಿರಾಟ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ, ಒಳಗಡೆ ಬ್ಲಾಕ್ ಆಗ್ತಾ ಇದೆ, ಆವಾಗ ಮಾಡ್ಕೊಳ್ಳಿ, ಪರವಾಗಿಲ್ಲ. ಅದು ಅನಿವಾರ್ಯತೆ, ಹೇಳಲಿಕ್ಕಾಗೋದಿಲ್ಲ. ಆದರೆ ಅದನ್ನು PNS ಅಂತ ಒಂದು ಸ್ಕ್ಯಾನ್ ಇದೆ, CT ಸ್ಕ್ಯಾನ್ ಮಾಡ್ತಾರೆ. ಅದರಲ್ಲಿ ನಿಮಗೆ ಎಕ್ಸಾಕ್ಟ್ ಆ ಪೊಸಿಷನ್ ಗೊತ್ತಾಗುತ್ತೆ. ನಮ್ಮ ಗಂಟ್ಲಿದ್ದು, ನಮ್ಮ ಮೂಗಿದು ಎಲ್ಲದು ಒಂದು ಪೊಸಿಷನ್ ಗೊತ್ತಾಗುತ್ತೆ. ಆ ಪೊಸಿಷನ್ ಪ್ರಕಾರ ಮಾಡ್ಬೋದು. ಒಬ್ಬೊಬ್ಬರು 4 ಡಿಗ್ರಿ ಈ ಥರ ಎಲ್ಲ ಬರ್ತಾರೆ. ಸೊ ಆವಾಗ ಬೇಕಾದ್ರೆ ಮಾಡ್ಕೊಳ್ಳಿ. ಆದರೂ ನಾನು ಹೇಳ್ತಾ ಇದ್ದೇನೆ, ಅದು ನೀವು ಗಡಿಬಿಡಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ವಿದಿನ್ 2.5 ಇಯರ್ ಒಳಗಡೆ ಟಾನ್ಸಿಲನ್ನು ಅದನ್ನು ಇರಾಡಿಕೇಟ್, ಅದನ್ನು ಟಾನ್ಸಿಲನ್ನು ಸರ್ಜರಿ ಮಾಡಿದಾಗೆ ಅದನ್ನು ಟ್ರೀಟ್ ಮಾಡ್ಬೋದು. ಮತ್ತು ಪದೇ ಅದಕ್ಕೆ ಸ್ಪ್ರೇ ಹೊಡೆಯೋದು, ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ಇಡೀ ಬಾಡಿ ಸೆನ್ಸಿಟಿವ್ ಆಗುತ್ತಮ್ಮ. ಸೊ ಅದಕ್ಕೋಸ್ಕರ ಏನಾದ್ರೂ ನೀವು ಸರ್ಜರಿ ಒಂದು ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಸರ್ಜರಿ ಮಾಡ್ಬೋದು, ಆದರೆ ಅನಿವಾರ್ಯತೆ ಇದ್ದರೆ ಮಾಡಿ. ತುಂಬ ಒಂದು 4 ಸ್ಟೇಜಿಗೆ ಹೋಗಿದೆ, ಆವಾಗ ಬೇಕಾದ್ರೆ ಮಾಡ್ಕೊಳ್ಳಿ. ಆದರೆ ಅದ್ರ ಒಳಗಡೆ ಇದೆ, ಬೇಕಾದ್ರೆ ಒಂದ್ಸಲ ಬಂದು ಒಪಿನಿಯನ್ ತಗೊಳ್ಳಿ. ಆದರೆ ನಾವು ಡೆಫಿನೆಟ್ಲಿ ಅದನ್ನು ಕೋಆಪ್ರೇಟ್ ಮಾಡ್ತೇವೆ, ಇಲ್ದಿದ್ರೆ ಡೈರೆಕ್ಟ್ಲಿ ಹೇಳಿಬಿಡ್ತೇವೆ ಸರ್ಜರಿ ಮಾಡ್ಕೊಳ್ಳಿ ಅಂತ. ಎಸ್, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನಮ್ಮ ಹೆಸರು ಯಶೋಧ ಅಂದ್ಬಿಟ್ಟು ಮೇಡಮ್, ಆನೇಕಲ್ಲಿಂದ. ಓಕೆ, ಮಾತಾಡಿ, ಡಾಕ್ಟರ್ ಇದ್ದಾರೆ. ಹಲೋ, ನಮಸ್ಕಾರಮ್ಮ. ನಮಸ್ತೆ ಸರ್. ಹಾಂ, ಹೇಳಿ ಸರ್. ಗಂಟಲು ನೋವು ಬರುತ್ತೆ, ಮತ್ತೆ ಥೈರಾಯ್ಡ್ ರಕ್ತದ ಗಂಟು ತರ ಆಗಿದೆ. ಮತ್ತೆ ಓಕೆ, ಗಂಟ್ಲಲ್ಲಿ ಗಂಟು ಥರ ಇದೆಯಾ ಥೈರಾಯ್ಡ್ ಹತ್ರ? ಕೋಲ್ಡ್ ಆಗ್ತಾ ಇರುತ್ತೆ ಸರ್ ಯಾವಾಗೂ. ಹಾಂ, ಓಕೆ ಸರಿ. ಈಗ ವಯಸ್ಸು ಎಷ್ಟಮ್ಮ ನಿಮಗೆ? ಇವಾಗ 30 ವರ್ಷ ಸರ್. 30 ವರ್ಷ. ಯಾವಾಗೂ ವೀಕ್ ಆಗ್ತಾ ಇರುತ್ತೇನೆ, ಮತ್ತೆ ಹುಷಾರಿಲ್ದಂಗೆ ಆಗುತ್ತೆ, ಕೋಲ್ಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ ಸರ್. ಹೌದಾ? ಸರಿ, ವೆಯ್ಟ್ ಏನು ಲಾಸ್ ಆಗ್ತಾ ಇದೆಯಾ ತುಂಬ? ಇಲ್ಲ ಸರ್, ಎಷ್ಟಿದ್ದೀನ 35 kg ಅಷ್ಟೇ ಇದ್ದೀನಿ ಸರ್. ಅಷ್ಟೇ ಇದೆಯಾ? ಥೈರಾಯ್ಡ್ ಟೆಸ್ಟ್ ಮಾಡಲಿಲ್ವಾ ಅಮ್ಮ ಒಂದು ಸಾರಿಯು? ಟ್ಯಾಬ್ಲೆಟ್ ತಗೊತಾ ಇದ್ದೀನಿ ಸರ್. ಅಂದರೆ ಟೆಸ್ಟೇ ಮಾಡಿಲ್ಲ, ಸುಮ್ಮನೆ ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀರಿ? ಟೆಸ್ಟ್ ಮಾಡಿಸ್ತಾ ಇರ್ತೀವಿ ಸರ್. 18, 19 ಆ ಥರ ಬರುತ್ತೆ ಸರ್. ಅಯ್ಯೋ, ತುಂಬ ಜಾಸ್ತಿ ಆಯ್ತಲ್ಲಮ್ಮ. ಅದು ನೀವು 100 mcg ಅಂತ ಹೇಳಿದರೆ ತುಂಬ ಬಾಡಿಗೆ ಅದು ಅನ್ಯೂಶುವಲ್ ಥಿಂಗ್. ಅದು ಆ ಥರ ಆಗಬಾರ್ದು.
ಹೌದು ಸರ್ ಅದು ಏನಂತ ಹಾಂ ಕೋಲ್ಡ್ ಜಾಸ್ತಿ ಆಗುತ್ತೆ ಸರ್ ಕೋಲ್ಡ್ ಜಾಸ್ತಿ ಆಗುತ್ತೆ. ಥೈರಾಯ್ಡು ಸೆನ್ಸಿಟಿವ್ ಇರ್ತದೆ, ಥೈರಾಯ್ಡ್ ಸೂಕ್ಷ್ಮ ಆಗಿರ್ತದೆ ಗ್ರಂಥಿ. ಆವಾಗ ನೀವು ಸ್ವಲ್ಪ ಕೋಲ್ಡ್ ತಗೊಂಡ್ರಿ ಅವ್ರೇನಾದರೂ ಸ್ವಲ್ಪ ಹಿಲ್ ಸ್ಟೇಷನಿಗೆ ಹೋದ್ರಿ ಆಟೋಮೆಟಿಕ್ಲಿ ಗಂಟು ಹಿಡ್ಕೊಂಡಾಗುತ್ತೆ. ಇದರಿಂದ ಚೋಕಿಂಗ್ ಸೆನ್ಸೇಷನ್, ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ಗಂಟ್ಲು ಹಿಡ್ಕೊಂಡಾಗುವಾಗ ನಿಮಗೆ ಉಸಿರಾಟಕ್ಕೂ ತೊಂದರೆ ಆಗ್ಬೋದು ನೆಕ್ಸ್ಟು, ಗೊತ್ತಾಯ್ತಾ? ಸೊ ಅದೆಲ್ಲ ನೀವು ಸ್ವಲ್ಪ ಎಚ್ಚರಿಕೆ ಆಗಬೇಕಮ್ಮ. ಏನಂತ ಹೇಳಿದರೆ ಎಷ್ಟೋ ಜನ ಸುಮ್ಮನೆ ತಗೊಳ್ಬಿಡಿ, ಡಾಕ್ಟ್ರ್ ಹೇಳಿಬಿಡ್ತಾರೆ ಲೈಫ್ ಲಾಂಗ್ ತಗೊಳ್ಳಿ, ಇದು ತಗೊಳ್ಳಿ ಅಂತ ಹೇಳಿಬಿಡ್ತಾರೆ. ಆದರೆ ಅದರಿಂದ ಹೊರಗೆ ಹೇಗೆ ಬರುವುದಂತ ಅದು ಯಾರೂ ಹೇಳೋದಿಲ್ಲ, ಅದು ಹೇಳಬೇಕು ಮೇನ್. ಯಾಕಂತ ಹೇಳಿದರೆ ಸುಮ್ಮನೆ ಮೆಡಿಸಿನ್ ತಗೊಂಡು ಬಾಡಿಗೆ ಯೂಸ್ ಮಾಡಲಿಕ್ಕೆ ಹೋಗಬಾರ್ದು. ಎಸ್ ಸರ್, ಥ್ಯಾಂಕ್ ಯು ಯಶೋಧ ಅವರೇ ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ಸಾಕಷ್ಟು ಇದೆ ಇನ್ನೂ ಮಾತನಾಡೋದಕ್ಕೆ, ಬಟ್ ನಮಗೆ ಸಮಯದ ಅಭಾವ ಇರೋದ್ರಿಂದ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಕ್ವಿಕ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಅದೇ ಹೇಳೋದು ಏನಂತ ಹೇಳಿದರೆ, ನೋಡಿ ಯಾವುದೇ ಒಂದು ಡಿಸೀಸ್ ಬರಲಿ ಡಿಪ್ರೆಸ್ ಆಗಬೇಡಿ. ಹೌದು, ಯಾಕಂತ ಹೇಳಿದರೆ ನೋಡಿ, ನೀವು ಡಿಪ್ರೆಸ್ ಆದರೆ ಮತ್ತೆ ಮೆಡಿಸಿನ್ ಯಾವುದೂ ಆಗೋದಿಲ್ಲ. ನಿಜ. ಯಾಕಂತ ಹೇಳಿದರೆ ನೋಡಿ, ನಮ್ಮ ದೇಹದಲ್ಲಿ ಒಂದು ದೇವರು ಕೊಟ್ಟಿದ್ದಾನೆ ವೈಟಲ್ ಎನರ್ಜಿ ಅಂತ. ಆ ವೈಟಲ್ ಎನರ್ಜಿ ನಾವು ಹೇಗೆ ಅದನ್ನು ಇಂಪ್ರೂವ್ ಮಾಡ್ಕೋಬೇಕು, ಹೇಗೆ ಮಾಡೋದಂತ ಹೇಳಿದರೆ ಪಾಸಿಟಿವ್ ಥಿಂಕಿಂಗ್ ಮಾಡಬೇಕು, ಜಾಸ್ತಿ ಡೀಪಾಗಿ ಟೆನ್ಷನ್ ತಗೋಬಾರ್ದು. ಏನಾಗುತ್ತೆ ಓಕೆ, ಇಟ್ಸ್ ಓಕೆ ಅಂತ ಹೇಳಬೇಕು. ಇದರಿಂದ ಏನಾಗುತ್ತೆ, ನಮ್ಮದರಲ್ಲಿ ಪೇಷನ್ಸ್ ಇಂಪ್ರೂವ್ ಆಗುತ್ತೆ. ಆ ಪೇಷನ್ಸ್ ಇಂಪ್ರೂವ್ ಆದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದಿಲ್ಲ. ಇಷ್ಟೇ ಒಂದು ರೀಸನ್. ಅದಕ್ಕೇನು ದೊಡ್ಡ ದೊಡ್ಡದು ವರ್ಡಿಂಗ್ಸ್ ಏನು ಬೇಡಮ್ಮ, ಇಷ್ಟೇ. ಯಾಕಂದ್ರೆ ಹೇಳಿದರೆ ಮನುಷ್ಯನಿಗೆ ಮೇಯ್ನ್ ಬೇಕು ಅದನ್ನು ಕರೆಕ್ಟು ಗೈಡ್ ಮಾಡೋರು, ಮತ್ತು ಪೇಷಂಟಲ್ಲಿಯೂ ಆ ಒಂದು ತಾಳ್ಮೆ ಇರಬೇಕು. ಟ್ರೀಟ್ಮೆಂಟ್ ತಗೊಳ್ಳುವಾಗ್ಲೂ ಎಸ್ ಆ ಒಂದು ಇನ್ಸೆಕ್ಯೂರಿಟಿ ಇರಬಾರ್ದು. ಇನ್ಸೆಕ್ಯೂರಿಟಿ ಆಟೋಮೆಟಿಕ್ಲಿ ಯಾವುದೇ ಮೆಡಿಸಿನ್ ತಗೋದಿಲ್ಲ. ಓಕೆ ಡಾಕ್ಟರ್, ಎಸ್ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ವಿಚಾರಗಳ ಕುರಿತಾಗಿ ನಮ್ಮ ವೀಕ್ಷಕರಿಗೆ ನೀವು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ನಿಮಗೂ ಏನಾದರೂ ಥೈರಾಯ್ಡ್ ಸಮಸ್ಯೆ ಕಾಡ್ತಾ ಇದ್ರೆ ದಯವಿಟ್ಟು ಹೋಮಿಯೋ ಕೇರ್ ನ್ಯಾಷನಲ್ ಅಲ್ಲಿ ಬಂದು ಚಿಕಿತ್ಸೆಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡುತ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550 00 1133 1800 10 81 212.